ಮಂಗಳೂರಿನ ಪ್ರಮುಖ ಪ್ರದೇಶವಾಗಿರುವ ಮಣ್ಣಗುಡ್ಡದ ಮಠದಕಣಿಯಲ್ಲಿ ಅತ್ಯಾಧುನಿಕ ಸೌಕರ್ಯಗಳೊಂದಿಗೆ ನಿರ್ಮಾಣವಾಗಿರುವ ಇನ್ಲ್ಯಾಂಡ್ ಎಲೋರಾ ವಸತಿ ಸಮುಚ್ಚಯವನ್ನ ಸರ್ವಧರ್ಮ ಪ್ರಾರ್ಥನೆಯ ಮೂಲಕ ಬುಧವಾರ ಉದ್ಘಾಟಿಸಲಾಯಿತು. ಫಾದರ್ ಡಾಕ್ಟರ್ ರೋಕಿ ಡಿಕುನ್ಹಾ, ಮೌಲಾನಾ ಪಿಎಸ್ ಮೊಹಮ್ಮದ್ ಕಾಮಿಲ್ ಸಕಾಫಿ, ಮದನಿ ನಗರ ಬಾಲಂಭಟ್ ಮಠದ ಗಿರಿಧರ್ ಭಟ್ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ವಸತಿ ಸಮುಚ್ಚಯವನ್ನ ಆಶೀರ್ವದಿಸಿದರು. ಬಳಿಕ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಜಗದೀಶ್ ಶೆಟ್ಟಿ ರಿಬ್ಬನ್ ಕತ್ತರಿಸುವ ಮೂಲಕ ಎಲೋರಾ ವಸತಿ ಸಮುಚ್ಚಯವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಒಂದು ಜನರಿಗೆ ಒಂದು ವಸತಿ ಸಮುಚ್ಚಯವನ್ನು ಕೊಡಬೇಕು ಅಂತ ಹೇಳಿದ್ರೆ ಅವರದು ಲಾಂಗ್ ಟರ್ಮ್ ಡ್ರೀಮ್. ಒಬ್ಬರು ಒಂದು ವಸತಿ ಸಮುಚ್ಚಯವನ್ನು ಮಾಡಬೇಕು ಅಂತ ಹೇಳಿದ್ರೆ ಜೀವನದಲ್ಲಿ ಅದೆಷ್ಟು ಒಂದು ಸೂರು ಬೇಕು, ಒಂದು ಕಟ್ಟಡದಲ್ಲಿ ನಾನೊಂದು ವಸತಿಯಲ್ಲಿ ಬದುಕಬೇಕು ಅಂತ ಹೇಳುವಾಗ ಅದೆಷ್ಟು ಆಸೆ ಆಕಾಂಕ್ಷೆಗಳಿಂದ ಬರುವಂತಹ ಒಂದು ಫ್ಯಾಮಿಲಿ ಇದ್ದಾರೆ. ಅವರಿಗೆ ಅಚ್ಚುಕಟ್ಟಾಗಿ ಇವತ್ತು ಇನ್ಲ್ಯಾಂಡ್ ಒಂದು ವಸತಿ ಸಮುಚ್ಚಯವನ್ನು ಕಟ್ಟುತ್ತೆ ಅಂತ ಹೇಳಿದ್ರೆ. ಈ ಸಂದರ್ಭ ಮಾತನಾಡಿದ ಇನ್ಲ್ಯಾಂಡ್ ಬಿಲ್ಡರ್ಸ್ ನ ವ್ಯವಸ್ಥಾಪಕ ನಿರ್ದೇಶಕ ಸಿರಾಜ್ ಅಹಮದ್ ಅವರು, ಇನ್ಲ್ಯಾಂಡ್ ಎಲೋರಾ ಚಿಕ್ಕದಾದ ಮತ್ತು ಅಂತವಾದ ಫ್ಲಾಟ್ಗಳಿಂದ ಕೂಡಿರುವ ವಸತಿ ಸಮುಚ್ಚಯವಾಗಿದೆ. ಬಹಳಷ್ಟು ಮಂದಿ ಸಣ್ಣದಾದ ಮತ್ತು ಚೊಕ್ಕದಾದ ಮನೆಗಳನ್ನು ಬಯಸುತ್ತಾರೆ. ಆ ನಿಟ್ಟಿನಲ್ಲಿ ಈ ಒಂದು ಸುಸಜ್ಜಿತವಾದ ವಸತಿ ಸಮುಚ್ಚಯವನ್ನ ನಿರ್ಮಿಸಲಾಗಿದೆ ಎಂದು ತಿಳಿಸಿದರು. ಇವತ್ತು ನಾವು ಇನ್ಲ್ಯಾಂಡ್ ಎಲೋರಾ ಅಂತ ಒಂದು ಚಿಕ್ಕದ ಒಂದು ಭಾಳ ಬ್ಯೂಟಿಫುಲ್ ಪ್ರಾಜೆಕ್ಟನ್ನು ಇನಾಗ್ರೇಷನ್ ಮಾಡಿದ್ದೇವೆ. ಇದೊಂದು ಚಿಕ್ಕ ಮತ್ತು ತುಂಬ ಚೆಂದ ಪ್ರಾಜೆಕ್ಟ್ ಇದು, ವೆರಿ ಕ್ಲಾಸಿ. ತುಂಬ ಜನರಿಗೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ಸ್ ಎಲ್ಲ ಬೇಡ, ಅವರಿಗೆ ತುಂಬ ಚಿಕ್ಕದಾದ ಫ್ಲ್ಯಾಟ್ ಬೇಕಾಗ್ತದೆ. ಅಂಥವರಿಗೋಸ್ಕರ ನಾವು ಇದನ್ನು ಭಾಳ ಪ್ರಿಸೈಸ್ಲಿ ಬ್ಯೂಟಿಫುಲಿ ಡಿಸೈನ್ ಮತ್ತು ಜನರಿಗೆ ಎಟುಕುವ ಬೆಲೆಯಲ್ಲಿ ಮತ್ತು ಅದಕ್ಕೆ ಏನು ಎಸೆನ್ಷಿಯಲ್ ಎಮ್ಯುನಿಟೀಸ್ ಬೇಕಾ ಅದರ ಪ್ರಕಾರ ನಾವು ಈ ಬಿಲ್ಡಿಂಗನ್ನು ಕಟ್ಟಿದ್ದೇವೆ. ಇದು ತುಂಬ ಚಂದ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು. ಎಲ್ಲ ಕಂಪ್ಲೀಟೆಡ್ ಇನ್ ಆಲ್ ರೆಸ್ಪೆಕ್ಟ್. ಬಿಜೆಪಿ ಮುಖಂಡ ಜಗದೀಶ್ ಅಧಿಕಾರಿ, ಸುಬ್ರಾಯ ಪಾಳಿಗ, ಶಿವಾನಂದ ಆರ್ಯ, ಇನ್ಲ್ಯಾಂಡ್ ಗ್ರೂಪ್ನ ಮೆರಾಜ್ ಯೂಸುಫ್, ಮಹಾಜ್ ಯೂಸುಫ್ ಉಪಸ್ಥಿತರಿದ್ದರು. ಆಲಿಶಾ ಕಾರ್ಯಕ್ರಮ ನಿರೂಪಿಸಿದರು.